ರ್ಯಾಪಿಡ್ ಬೈಕ್ ಇವೋ ಅಂತ ಇದ್ರ ಹೆಸರು. ಫ್ಯೂಲ್ ಮಾಡು, ಒಂದೆರಡು ರೌಂಡ್ ಓಡಿಸೋದು, ತಿರ್ಗಾ ಬಂದು ಪಾರ್ಟ್ಸ್ ಎಲ್ಲ ತೆಗ್ದು ತಿರ್ಗಾ ECU ಚುಚ್ಬಿಟ್ಟು ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಗುರು. ಅದು ಹಾಕಿದ್ರೆ ನಮಗೆ 17 Nm ಟಾರ್ಕ್ ಜಾಸ್ತಿ, 13 to 14 ಹಾರ್ಸ್ ಪವರ್ ಜಾಸ್ತಿ. ವಿಡಿಯೋ ತುಂಬ ದೊಡ್ಡದಾಗಿ ಓಡುತ್ತೆ. ತಲೆ ಏನಪ್ಪ ಇಷ್ಟೊಂದು ತಲೆಗೆ ಆಗ್ತವನೆ. ಆರಾಮ್ ಬ್ರೋ, ನೀವು ಮುಂದೆ ಮುಂದೆ ನೋಡಿ. ವಾವ್, ಓ ಎವ್ರಿ ಟೈಮ್ ಇಟ್ ಬ್ಲಿಂಕ್. ಸೊ ನೋಡಿ, ನಮ್ಮ ಮೋಟೋ ವ್ಲಾಗರ್ಸ್ದು ಲೈಫು ಹಿಂಗೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು DV ಇನ್ ಕನ್ನಡ. ಇವತ್ತೇನು ನೋಡ್ತೀರಾ ಅಂತ ಆಲ್ರೆಡಿ ನಿಮಗೆ ಟೈಟಲ್ಲು ತಮ್ನೇಲಲ್ಲಿ ಗೊತ್ತಾಗಿರುತ್ತೆ. ಸೊ ನಾನು ನಮ್ಮ 10RR ರೀಸ್ಟೋರ್ ಮಾಡೋವಾಗ ಹೇಳಿದ್ದೆ, ಒಂದು ಪಾರ್ಟ್ ಮಿಕ್ಕಿತು, ಇದನ್ನು ಲೇಟರ್ ಪಾರ್ಟ್ ಇನ್ಸ್ಟಾಲ್ ಮಾಡ್ತೀನಿ ಅಂತ. ಇದೇನಪ್ಪ ಅಂದರೆ ದ ಫ್ಯೂಲ್ ಮಾಡ್. ನೋಡಿ ಇಲ್ಲಿದೆ, ರ್ಯಾಪಿಡ್ ಬೈಕ್ ಇವೋ ಅಂತ ಇದ್ರ ಹೆಸರು, ಫ್ಯೂಲ್ ಮಾಡು. ಸೊ ಇದೇ ಥರ ಬೇರೆ ಬೇರೆ ಕಂಪ್ನೀಸ್ ಅವರು ಮಾಡ್ತಾರೆ. ಇವಾಗ ಬಜಾಜ್ ZF-i ಅಂತೆಲ್ಲ ಬರುತ್ತೆ. ನನ್ನ GSX-R ಅಲ್ಲಿ ಇತ್ತದು, GSX-R 1000ಅಲ್ಲಿ. ಅದರಲ್ಲಿ ಫುಲ್ ಸಿಸ್ಟಮ್ ಲಿಯೋ ವಿನ್ಶೆ, ಆಮೇಲೆ ಬಜಾಜ್ ZF-i ಫ್ಯೂಯಲ್ ಕಂಟ್ರೋಲರ್ ಇತ್ತು. ಸೊ ಫ್ಯೂಯಲ್ ಕಂಟ್ರೋಲರ್ ಬೇಸಿಕಲಿ ನಿಮಗೆ ಜಸ್ಟ್ ಫ್ಯೂಯಲ್ ಮಾಡ್ಯುಲೇಷನ್ ಮಾಡುತ್ತೆ ಅಷ್ಟೇ, ಬೇರೆ ಏನು ಮಾಡಲ್ಲ. ಅದು AFR ಸೆಟ್ ಮಾಡುತ್ತೆ. ಆ್ಯಂಡ್ ಅದೇ ಥರ ನೋಡೋಕೆ ಹೋದರೆ ಪವರ್ ಕಮಾಂಡರು, ಸೊ PC5 PC6 ಅಂತೆಲ್ಲ ಏನು ಹೇಳ್ತೀವಿ. ಸೊ ಪವರ್ ಕಮಾಂಡರ್ ಆ್ಯಕ್ಚುಲಿ ಫೇಮಸ್ಸು, ಡೈನೋಜೆಟ್ ಅವ್ರದ್ದು. ಈ ರ್ಯಾಪಿಡ್ ಬೈಕ್ ಇವೋನು ಅಷ್ಟೇ ತುಂಬ ಫೇಮಸ್ಸು. ಆಕ್ರಾಪೋವಿಚ್ ಅವ್ರ ಜೊತೆ ಎಲ್ಲ ಡೈರೆಕ್ಟಾಗಿ ವರ್ಕ್ ಮಾಡ್ತಾರೆ ರ್ಯಾಪಿಡ್ ಬೈಕ್ ಇವೋ. ಸೊ ಅವ್ರ ವೆಬ್ಸೈಟಲ್ಲಿ ಹೋಗಿ ನೀವು ಎಕ್ಸಾಸ್ಟ್ ಎಲ್ಲ ನೋಡಿದ್ರೆ ZX-10Rಗೆ ವಿ ರೆಕಮೆಂಡ್ ಟು ಯೂಸ್ ದಿಸ್ ವಿತ್ ಅ ಫ್ಯೂಯಲ್ ಕಮಾಂಡರ್ ಲೈಕ್ ರ್ಯಾಪಿಡ್ ಬೈಕ್ ಇವೋ ಅಂದ್ಬಿಟ್ಟು ಅವ್ರದ್ದು ಲಿಂಕೇ ಕೊಟ್ಬಿಡ್ತಾರೆ. ಆ್ಯಂಡ್ ರ್ಯಾಪಿಡ್ ಬೈಕ್ ಇವೋಗೆ ಅಂತಲೇ ಸ್ಪೆಷಲ್ಲಾಗಿ ಮ್ಯಾಪ್ ಡೆವಲಪ್ ಮಾಡಿರ್ತಾರೆ ಅವರೇ, ಆಕ್ರಾಪೋವಿಕ್ ಅವರೇ ಡೆವಲಪ್ ಮಾಡಿರ್ತಾರೆ ಇನ್ ಕೊಲಾಬ್ರೇಷನ್ ವಿತ್ ದೀಸ್ ಗೈಸ್. ಸೊ ನಾವು ಡೈರೆಕ್ಟಾಗಿ ಆ ಮ್ಯಾಪ್ನೇ ಯೂಸ್ ಮಾಡ್ಬೋದು. ಸೊ ನಾನು ಹೇಳ್ದಂಗೆ ಈ ಫ್ಯೂಯಲ್ ಮಾಡು ಇಟ್ ಬೇಸಿಕಲಿ ಮಾಡ್ಯುಲೇಟ್ಸ್ ದ ಫ್ಯೂಯಲ್, ಏರ್ ಫ್ಯೂಯಲ್ ರೇಷಿಯೋನ ಸರಿ ಮಾಡುತ್ತೆ ಇದು. ಇವಾಗ ಸ್ಟಾಕ್ ಎಕ್ಸಾಸ್ಟು, ಸ್ಟಾಕ್ ಸೆಟಪ್ಪಲ್ಲಿ ಗಾಡಿ ಒಂದು ಟ್ಯೂನಲ್ಲಿ ಇರುತ್ತೆ, ಫ್ಯಾಕ್ಟ್ರಿ ಟ್ಯೂನಲ್ಲಿ ಇರುತ್ತೆ. ಸೊ ಅದು ಸ್ಟಾಕ್ ಎಕ್ಸಾಸ್ಟ್ ಸೆಟಪ್ಗೆ ಟ್ಯೂನ್ ಮಾಡಿರ್ತಾರೆ ಅವರು. ಈಗ ನಾವು ಫುಲ್ ಸಿಸ್ಟಮ್ ಹಾಕಿರ್ತೀವಿ, ಇವಾಗ ಡಿಕ್ಯಾಟ್ ಮಾಡಿದ್ದೀವಿ ನಮ್ಮ 10RRಲ್ಲಿ 3-4 ಸಿಸ್ಟಮ್ ಹಾಕಿರೋದು. ನಥಿಂಗ್ ಬಟ್ ಫುಲ್ ಸಿಸ್ಟಮ್ ಓನ್ಲಿ 3/4 ಅಂದರೆ ಕ್ಯಾಟ್ ಬಾಕ್ಸ್ ಎಲಿಮಿನೇಟ್ ಆಯಿತು. ಇದು ಹೆಡರ್ಸಿಂದ ಫುಲ್ ಸ್ಟ್ರೈಟ್ ಪೈಪ್ ಏನೋ ಇದು. ಸೊ ಈ ಫುಲ್ ಸಿಸ್ಟಮ್ಮು ಪ್ಲಸ್ BMC ಏರ್ ಫಿಲ್ಟರ್ ಕೂಡ ಇದೆ ನಮ್ಮ 10RRಲ್ಲಿ. ಸೊ ದಟ್ಸ್ ಅ ಫುಲ್ ಫ್ರೀ ಫ್ಲೋ ಸೆಟಪ್ಪು. ಸೊ ಈ ಸೆಟಪ್ಗೆ ನಿಮಗೆ ಫ್ಲಕ್ಚುಯೇಷನ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಇವಾಗ ನಮ್ಮ ಗಾಡಿ ಬರ್ರ ಅಂತ ಗ್ರೌಲಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಅದು ಬೇಸಿಕಲಿ ಈ AFR ಲೀನ್ ಓಡ್ತಾ ಇರೋದಕ್ಕೆ. ಇವಾಗ ಗಾಡಿ ನಮ್ಮದು ಲೀನ್ ಓಡ್ತಾ ಇದೆ. ಸ್ಟಾಕ್ ಟ್ಯೂನ್ಗೆ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕಿದ್ದೀವಿ. ಸೊ ದಟ್ಸ್ ದ ರೀಸನ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್. ಅದನ್ನು ಬ್ಯಾಲೆನ್ಸ್ ಮಾಡೋ ರೀತಿ ಸುಮಾರು ಥರ ಇದೆ ಆ್ಯಕ್ಚುಲಿ. ಡೈರೆಕ್ಟ್ ECUನೇ ಫ್ಲ್ಯಾಶ್ ಮಾಡಿಬಿಡ್ಬೋದು ನೀವು. ಅದು ECU ಫ್ಲ್ಯಾಶಿಂಗ್ ನೀವು ನೋಡಿರ್ತೀರಾ. ನನ್ನ R1Mಗೆ ಮಾಡಿಸಿದ್ದೆ, ನಾನು ಸ್ಟೇಜ್ 2 ಮಾಡಿಸಿದ್ದೆ. ಸೊ ಸ್ಟೇಜ್ 2 ಬಂದು ಫುಲ್ ಸಿಸ್ಟಮ್ ಎಕ್ಸಾಸ್ಟು, ಫ್ರೀ ಫ್ಲೋ ಏರ್ ಫಿಲ್ಟರು. ಈ ಸೆಟಪ್ ಇದ್ದರೆ ಸ್ಟೇಜ್ 2 ಮಾಡ್ತಾರೆ. ಅಥವಾ ಬರೀ ಸ್ಟಾಕ್ ಸೆಟಪ್ಗೆ ಫ್ಲ್ಯಾಶ್ ಮಾಡ್ಬೋದು, ಬರೀ ಡಿರೆಸ್ಟ್ರಿಕ್ಟ್ ಮಾಡೋಕ್ಕೆ. ಸ್ವಲ್ಪ ಫ್ಯೂಯಲ್ ಎಫಿಷಿಯನ್ಸಿ ಎಲ್ಲ ಇಂಪ್ರೂವ್ ಆಗುತ್ತೆ, ಒಂಚೂರು ಪವರ್ ಜಾಸ್ತಿ ಆಗುತ್ತೆ, ಚೂರು. ಸೊ ಅದು ಸ್ಟೇಜ್ 1. ಸೊ ನಮ್ಮ ಗಾಡಿಗೆ ಮಾಡಿಸಿದ್ರೆ ನಾನು ಸ್ಟೇಜ್ 2 ಮಾಡಿಸ್ಬೇಕು. ಸೊ ಸ್ಟೇಜ್ 2 ನಾನು ECU ಫ್ಲ್ಯಾಶು ಏನಕ್ಕೆ ಪ್ರಿಫರ್ ಮಾಡಲ್ಲ ಅಂದರೆ, ಇಂಡಿಯಾನಲ್ಲಿ ತುಂಬ ಲಿಮಿಟೆಡ್ ಆಪ್ಷನ್ಸ್ ಇದೆ. ತುಂಬ ಒಳ್ಳೆ ಟ್ಯೂನರ್ಸ್ ಯಾರು, ಅಷ್ಟೊಂದು ದೊಡ್ಡ ಲೆವೆಲ್ ಟ್ಯೂನರ್ಸ್ ಯಾರೂ ಇಲ್ಲ. ಆ್ಯಂಡ್ ಇದ್ರೂ ಯಾರು ಆಕ್ಸೆಸಿಬಲ್ ಇಲ್ಲ ನಮ್ಮ ಬೆಂಗಳೂರಲ್ಲಿ. ಸೊ ನಮ್ಮ ಬೆಂಗಳೂರಲ್ಲಿ ಫೇಮಸ್ ಅಂತ ಬಂದರೆ, ನಾನು ವರ್ಕ್ ಮಾಡಿರೋದು ಮಂತ್ರ ರೇಸಿಂಗ್ ಅವ್ರ ಜೊತೆ R1M ಮಾಡಿಸಿದ್ನಲ್ಲ. ಸೊ ಒಳ್ಳೆ ಪವರ್, ಒಳ್ಳೆ ಗೇನ್ಸ್ ಕೊಡ್ತಾರೆ. ದೇ ಆರ್ ವೆರಿ ಗುಡ್ ಆ್ಯಕ್ಚುಲಿ. ಮಾರ್ಕೆಟಲ್ಲಿ ತುಂಬ ಒಳ್ಳೆ ಹೆಸರಿದೆ ಅವ್ರಿಗೆ. ಟ್ಯೂನಿಂಗ್ ಅವ್ರದ್ದೆಲ್ಲ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ನಮ್ಮ ಫ್ರೆಂಡ್ಸು ಸುಮಾರು ಜನ ಟ್ಯೂನ್ ಮಾಡಿಸಿದ್ದಾರೆ ಅವ್ರ ಹತ್ರ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ, ಈ ಟ್ಯೂನಿಂಗ್ ಅನ್ನೋದು ಇಟ್ಸ್ ನಾಟ್ ಅ ಒನ್ ಟೈಮ್ ವರ್ಕ್. ಏನೋ ಒಂದು ಸತಿ ಹೋಗ್ಬಿಟ್ಟು ನಾನು ECU ಫ್ಲ್ಯಾಶ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ ಆಗೋಯ್ತು, ಫಾರ್ ದ ರೆಸ್ಟ್ ಆಫ್ ದ ಲೈಫ್ ಐ ಆಮ್ ಸಾರ್ಟೆಡ್ ಅನ್ನೋ ಥರ ಇರಲ್ಲ ಅದು. ಇವಾಗ ನಮ್ಮ R1Mಲ್ಲೇ ನಾನು ನಿಮಗೆ ತೋರಿಸದೇ ಇರೋ ಸಿನಾರಿಯೋಸೇ ಬೇಜಾನಿದೆ. ನಾನು ಟ್ಯೂನ್ ಮಾಡಿಸಿದ್ಮೇಲೆ ಏನಾಯಿತು, ನಾನು ಆಟೋ ಬ್ಲಿಪ್ಪರ್ ಕೂಡ ಹಾಕ್ಸಿದ್ದೆ R1Mಗೆ. 16 ಮಾಡಲ್ಗೆ R1M ಬರಲ್ಲ, ಆಟೋ ಬ್ಲಿಪ್ಪರ್ ಬರಲ್ಲ 16 ಮಾಡಲ್ಗೆ. ಅವರು 18 17 ಮಾಡಲಿಂದನೋ ಕೊಟ್ಟಿದ್ರು, 18 ಮಾಡಲ್ ಕೊಟ್ಟಿದ್ರು. ಸೊ ನಾನು ಇವ್ರದೇ ಒಂದು ಕಸ್ಟಮ್ ಮಾಡ್ಯೂಲ್ ಬರುತ್ತೆ ಅದಕ್ಕೆ, ಆಟೋ ಬ್ಲಿಪ್ಪರ್ಗೆ ಒಂದು ಸಪ್ರೇಟ್ ಮಾಡ್ಯೂಲ್, ಕ್ವಿಕ್ ಶಿಫ್ಟರ್ ಮಾಡ್ಯೂಲೇ ಚೇಂಜ್ ಮಾಡಿದ್ರಿ. ನೋಡಿರ್ತೀರ ನೀವು, ಅದೆಲ್ಲ ಹಳೆ ವ್ಲಾಗ್ಸಲ್ಲಿ ಇದೆ, ಇವಾಗಲೂ ಇದೆ, ಚೆಕ್ ಮಾಡಿ. ಸೊ ಅವಾಗ ಏನಾಗಿತ್ತು, ನಮ್ದು ಫ್ಯಾಕ್ಟ್ರಿ ಪ್ರಿಸಿಷನ್ನು ಕ್ವಿಕ್ ಶಿಫ್ಟ್ರು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು, ಸ್ವಲ್ಪ ರಫ್ ಆಗ್ಬಿಟ್ಟಿತ್ತು. ಸೊ ಕ್ವಿಕ್ ಶಿಫ್ಟ್ರು ಬ್ಲಿಪ್ಪರು ನಾನು ಡೌನ್ ಶಿಫ್ಟ್ ಮಾಡಿದ್ರೆ ಗಾಡಿ ಸ್ವಲ್ಪ ಹಾಪ್ ಆಗೋದು. ಆ್ಯಂಡ್ ಕ್ವಿಕ್ ಶಿಫ್ಟ್ರು ನಾನು ಯೂಸ್ ಮಾಡೋವಾಗ ಸ್ವಲ್ಪ ರಫ್ ಅನ್ಸೋದು ಗೇರ್. ಹಾಗಾಗಿ ಅವ್ರಿಗೆ ಹೇಳಿದೆ ಅದನ್ನ. ಆಮೇಲೆ ಪಾಪ ಒಂದು 2 ನೈಟು ಯಾವಾಗ ಅವರು ಗಾಡಿ ಹಾಕೊಂಡು ಫುಲ್ ಟೀಮ್ನ ಹಾಕೊಂಡು ಬಂದಿದ್ರು ಹೈವೇಗೆ.
ನಮ್ಮ ಹೊಸಕೋಟೆ ಕೋಲಾರ ರೋಡ್ ಹೈವೇಗೆ. ECUನ ತೆಗ್ದು ಅವ್ರ ಲ್ಯಾಪ್ಟಾಪಿಗೆ ಚುಚ್ಚಿ ಸ್ವಲ್ಪ ಕರೆಕ್ಷನ್ಸ್ ಮಾಡಿ ತಿರ್ಗಾ ಒಂದೆರಡು ರೌಂಡ್ ಓಡಿಸೋದು, ತಿರ್ಗಾ ಬಂದು ಪಾರ್ಟ್ಸ್ ಎಲ್ಲ ತೆಗ್ದು ತಿರ್ಗಾ ECU ಚುಚ್ಬಿಟ್ಟು ತಿರ್ಗಾ ಕರೆಕ್ಷನ್ ಮಾಡೋದು. ಸೊ ಈ ಥರ ನಾವು ಟೆಸ್ಟಿಂಗ್ ಮಾಡ್ತಾ ಇರಬೇಕಾಗುತ್ತೆ. ಒಂದು ಟ್ಯೂನ್ನ ಪರ್ಫೆಕ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯು ನೀಡ್ ಟು ಇನ್ವೆಸ್ಟ್ ಅ ಲಾಟ್ ಆಫ್ ಟೈಮ್. ಪರ್ಫೆಕ್ಟ್ ಟ್ಯೂನ್ ನಿಮ್ಗೆ ಸಿಗಬೇಕಂದ್ರೆ, ಪರ್ಫೆಕ್ಟ್ ಮ್ಯಾಪ್ ಮಾಡಬೇಕಂದ್ರೆ, ಯಾಕಂದರೆ ಅವ್ರ ಥರ ರೆಡಿ ಯಾವುದೂ ಇರಲ್ಲ. ಒಂದೊಂದು ಗಾಡಿ ಒಂದೊಂದು ಸೆಟಪಲ್ಲಿ ಇರುತ್ತೆ. ಇವಾಗ ನಾನು ಫುಲ್ ಸಿಸ್ಟಮ್ ಹಾಕಿರ್ತೀನಿ, ಇನ್ಯಾರೋ ಬರೀ ಸ್ಲಿಪ್ ಆನ್ ಹಾಕಿರ್ತಾನೆ, ಇನ್ಯಾರೋ ಬೇರೆ ಏರ್ ಫಿಲ್ಟರ್ ಹಾಕಿರ್ತಾನೆ. ಇವಾಗ ಏರ್ ಫಿಲ್ಟರ್ನೇ BMC, DNA, K&N, ಅದರಲ್ಲೂ OEM ರೀಪ್ಲೇಸ್ಮೆಂಟ್ ಫಿಲ್ಟರ್ ಬರುತ್ತೆ, ರೇಸ್ ಫಿಲ್ಟರ್ ಬರುತ್ತೆ. ಇವಾಗ ಸ್ಪ್ರಿಂಟ್ P01 ಅಂತೇನೋ ಬರುತ್ತೆ. ಸೊ ಅವೆಲ್ಲ ನೋಡಿದ್ರೆ ನಿಮಗೆ ತುಂಬ ಹೈ ಫ್ಲೋ ಏರ್ ಫಿಲ್ಟರ್ ಅವೆಲ್ಲ. ಸೊ ಅದನ್ನು ಹಾಕಿದ್ರೇ ನಿಮಗೆ ಬೇರೆ ಥರ ಇರುತ್ತೆ ಗಾಡಿ, ಇವಾಗ ನಮ್ಮ BMCಗೆಲ್ಲ ಕಂಪೇರ್ ಮಾಡಿದ್ರೆ. ಸೊ ಹಾಗೆ ಒಂದೊಂದು ಗಾಡಿ ಒಂದೊಂದು ಸೆಟಪಲ್ಲಿ ಇರುತ್ತೆ. ಸೊ ಇಟ್ಸ್ ನಾಟ್ ಲೈಕ್ ಒನ್ ಮ್ಯಾಪ್ ಮಾಡ್ಬಿಟ್ಟು ನಾನು ಎಲ್ಲ ಗಾಡಿಗೆ ಹಾಕ್ಬಿಡ್ತೀನಿ, ಆ ಥರ ಆಗಲ್ಲ ಟ್ಯೂನಿಂಗಲ್ಲಿ. ಸೊ ಎವ್ರಿ ಸಿಂಗಲ್ ಬೈಕ್ ನೀಡ್ಸ್ ಲಾಟ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್ ಟು ಮೇಕ್ ದ ಪರ್ಫೆಕ್ಟ್ ಮ್ಯಾಪ್ ಆ ಸೆಟಪ್ಗೆ. ಸೊ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಗುರು. ನಾವು ಏನು ಅದೇ ಕೆಲಸ ಮಾಡ್ಕೊಂಡು ಕೂತ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಅದೆಲ್ಲ ಟ್ಯೂನರ್ಸ್ ವರ್ಲ್ಡ್, ಅದು ಅದೇ ಕೆಲಸ ಮಾಡ್ಕೊಬೇಕಾಗುತ್ತೆ ಬೇಸಿಕಲಿ. ಸೊ ಟ್ಯೂನ್ ಮಾಡಿಸಿದ್ರೆ ಇದೊಂದು ಪ್ರಾಬ್ಲಮ್, ಕಾಂಪ್ಲಿಕೇಶನ್ ಜಾಸ್ತಿ. ಆ್ಯಂಡ್ ಅಬ್ರಾಡಲ್ಲಿ ಇರೋ ಥರ ನಮ್ಮಲ್ಲಿ ಡೈನೋ ಸೆಟಪ್ಪು ಅದೆಲ್ಲ ಇನ್ನೂ ಸ್ವಲ್ಪ ಲಿಮಿಟೆಡ್ ಆಪ್ಷನ್ಸೇ. ಮಂತ್ರ ಅವ್ರ ಹತ್ರ ಇದೆ ಡೈನೋ. ಸೊ ನೀವು ಒಂದು ಸತಿ ಡೈನೋ ರನ್ ಮಾಡಿಸ್ಬೇಕಂದ್ರೆ $6,000 ಪ್ಲಸ್ GST ಚಾರ್ಜ್ ಮಾಡ್ತಾರೆ ಅವ್ರು. ಒಂದೇ ಒಂದು ಸತಿ ಡೈನೋ ರನ್ ಮಾಡಿ ನಿಮಗೆ ನಿಮ್ಮ ಗಾಡಿ ಏನು ಪವರ್ ಮಾಡ್ತಾ ಇದೆ ವೀಲ್ಗೆ ಅಂತ ತಿಳ್ಕೊಬೇಕಂದ್ರೆ ಗ್ರಾಫ್ ಚಾರ್ಟ್ ಕೊಡ್ತಾರೆ. ಸೊ ದಟ್ ವಿಲ್ ಕಾಸ್ಟ್ ಯು $6,000 ಪ್ಲಸ್ GST. ಸೊ ಹಿಂಗೆ ಅದು ಎಕ್ಸ್ಪೆನ್ಸಿವ್ ವರ್ಲ್ಡ್ ಗುರು ಟ್ಯೂನಿಂಗು. ಪ್ಲಸ್ ಅದೇ ಫ್ಯಾಕ್ಟ್ರಿ ಪ್ರಿಸಿಷನ್ ಹಾಳಾಗುತ್ತೆ. ಆ್ಯಂಡ್ ಗಾಡಿ ಏನಾದರೂ ವಾರಂಟಿಲಿದ್ರೆ ವಾರಂಟಿ ವಾಯ್ಡ್ ಆಗುತ್ತೆ ನೀವು ECU ಫ್ಲ್ಯಾಶ್ ಮಾಡಿಸಿದ್ರೆ. ಅದಕ್ಕೆ ನಾನು ಆದಷ್ಟು ECU ಪ್ಯಾರಾಮೀಟರ್ಸ್ನ ಟಚ್ ಮಾಡೋದಕ್ಕೆ ಇಷ್ಟಪಡಲ್ಲ. ಫ್ಯಾಕ್ಟ್ರಿ ಟ್ಯೂನಿಂಗ್ ತುಂಬ ಚೆನ್ನಾಗಿರುತ್ತೆ, ಆ್ಯಕ್ಚುಲಿ ಪರ್ಫೆಕ್ಟ್ ಆಗಿರುತ್ತೆ ಅವ್ರದ್ದು. ಫ್ಯೂಯಲ್ ಮಾಡ್ ಮಾಡಿದ್ರೆ ಸಾಕು. ಇವಾಗ ನಮ್ಮದು ZX10RR ಬಂದು BS4 ಮಾಡಲ್ ಇದು. ಸೊ BS4ಅಲ್ಲಿ ಈ ರೇಂಜ್ಗೆ ರೆಸ್ಟ್ರಿಕ್ಷನ್ ಇಲ್ಲ. ಇವಾಗಿರೋದು BS6 ಫೇಸ್ 2. BS4 ಆದಮೇಲೆ BS6 ಬಂತು 2020ಗೆ. ಈಗ BS6ನಲ್ಲಿ BS6 ಫೇಸ್ 2 ಇದೆ. ಸೊ ಆಲ್ಮೋಸ್ಟ್ 2 ಜನರೇಷನ್ಸ್ ಅಹೆಡ್ ಇದ್ದಾರೆ ಇವಾಗ ರೆಸ್ಟ್ರಿಕ್ಷನ್ಸಲ್ಲಿ. ಸೊ ನಮ್ಮ ಗಾಡಿ ಇದು ಅಷ್ಟೊಂದು ರೆಸ್ಟ್ರಿಕ್ಟೆಡ್ ಏನು ಇರಲ್ಲ. ಸೊ ಹಾಗಾಗಿ ನಾವು ಜಸ್ಟ್ ಫ್ಯೂಯಲ್ ಮಾಡಿದ್ರು ನಮ್ಗೆ ಒಳ್ಳೆ ಪವರ್ ಗೇನ್ಸ್ ಆಗುತ್ತೆ. ಆ್ಯಕ್ಚುಲಿ ಇವಾಗ ನಾನೇನು ಮಾಡಿಸ್ತಾ ಇದ್ದೀನಿ, ರ್ಯಾಪಿಡ್ ಬೈಕ್ ಇವು ಇನ್ಸ್ಟಾಲ್ ಮಾಡಿಬಿಟ್ಟು ಇದಕ್ಕೆ ಹಾಕಿರೋ ಮ್ಯಾಪ್ ಇದೆ, ಮ್ಯಾಪ್ ಡೌನ್ಲೋಡ್ ಮಾಡಿಬಿಟ್ಟು ಅದಕ್ಕೆ ಹಾಕಬೇಕು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದು ಹಾಕಿದ್ರೆ ನಮಗೆ 17 Nm ಟಾರ್ಕ್ ಜಾಸ್ತಿ, 13 to 14 ಹಾರ್ಸ್ ಪವರ್ ಜಾಸ್ತಿ. ಸೊ ನಮಗೆ ಬೇಜಾನ್ ಆಗೋಯ್ತು. ಅದೇನೆ ನನಗೆ ಬೇಸಿಕಲಿ ಏನು ಗಾಡಿ ಸ್ಮೂತ್ ಔಟ್ ಆಗಬೇಕು, ಆ ಫ್ಲಕ್ಚುಯೇಷನ್ಸ್ ಇರಬಾರ್ದು, ಅದು ಮೈನ್ ನನಗೆ ಬೇಕಾಗಿರೋದು. ಸೊ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಸೊ ಇದಕ್ಕೆ ದೊಡ್ಡ ವೈರಿಂಗ್ ಹಾರ್ನೆಸ್ ಎಲ್ಲ ಬರುತ್ತೆ. ನೀವು ಇಂಜೆಕ್ಟರ್ ಎಲ್ಲನೂ ತೆಗ್ದು ನೋಡಿ, ಇಲ್ಲಿ ಫುಲ್ಲು ಈ ವೈರಿಂಗ್ ಹಾರ್ನೆಸ್ ಹೋಗುತ್ತೆ ಗಾಡೀಲಿ. ಅದೇ ಸಪ್ರೇಟ್ ಪ್ರಾಸೆಸ್ಸು ಫ್ಯೂಯಲ್ ಕಮಾಂಡರ್ದು. ಬಟ್ ದೆನ್ ನೀವು ಸ್ಟಾಕ್ ECU ಏನು ಟಚ್ ಮಾಡಲ್ಲ, ಓನ್ಲಿ ಫ್ಯೂಯಲ್ ಮ್ಯಾಪ್ ಮಾತ್ರ ಚೇಂಜ್ ಮಾಡ್ತೀರಾ. ಇಗ್ನಿಷನ್ ಮ್ಯಾಪ್ ಇದರಲ್ಲಿ ಟಚ್ ಮಾಡಲ್ಲ. ಸ್ಟೇಜ್ 2 ಇವಾಗ ಸ್ಟೇಜ್ 3 ಎಲ್ಲ ತೊಗೊಂಡ್ರೆ ನೀವು ECU ಫ್ಲ್ಯಾಶು ಅವ್ರು ಇಗ್ನಿಷನ್ ಕೂಡ ಟಚ್ ಮಾಡ್ತಾರೆ. ಸೊ ಅವಾಗ ನಿಮ್ಗೆ ಇನ್ನೂ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಆಗೋದು. ಬಟ್ ಗಾಡಿ ಅನ್ರೆಸ್ಟ್ರಿಕ್ಟ್ ಮಾಡಬೇಕು ಅಂದರೆ ನೀವು ಫ್ಲ್ಯಾಶ್ ಮಾಡಿಸ್ಲೇಬೇಕು. ಫ್ಯೂಯಲ್ ಕಮಾಂಡ್ರಲ್ಲಿ ನಿಮಗೆ ಆ ಥರ ಔಟ್ಪುಟ್ ಸಿಗಲ್ಲ ಅನ್ರೆಸ್ಟ್ರಿಕ್ಟ್ ಮಾಡಬೇಕಂದ್ರೆ ಗಾಡಿನ. ಸೊ ಅನ್ರೆಸ್ಟ್ರಿಕ್ಟು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಇವಾಗ ಬರೋ ಗಾಡಿಗಳಿಗೆ BS6 ಫೇಸ್ 2 ಈ ಥರ ಗಾಡಿಗಳಿಗೆ ಅನ್ರೆಸ್ಟ್ರಿಕ್ಟ್ ಮಾಡಿಸೋದು ತುಂಬ ಪಾಯಿಂಟ್ ಇದೆ. ಯಾಕಂದರೆ ಅವರು ಸ್ಟಾಕಲ್ಲೇ ತುಂಬ ರೆಸ್ಟ್ರಿಕ್ಟ್ ಮಾಡಿಬಿಟ್ಟಿರ್ತಾರೆ ಗಾಡಿನ. ಆ್ಯಂಡ್ ಬರೀ ಫ್ಯೂಯಲ್ ಕಮಾಂಡರ್ ಹಾಕ್ತೀನಿ ಅಂದರೆ ಫ್ಯೂಯಲ್ ಬ್ಯಾಲೆನ್ಸ್ ಮಾಡ್ಬೋದು ಅಷ್ಟೇ. ಬಟ್ ನಿಮ್ಗೆ ಅಷ್ಟಿಲ್ಲ, ರೆಸ್ಟ್ರಿಕ್ಷನ್ ಫೀಲ್ ಆಗುತ್ತೆ. ಯಾಕಂದರೆ ನಾವು ಹಳೆ ಗಾಡಿನೂ ಓಡಿಸಿದ್ದೀವಿ. ನಾವು ಹಳೆ ಗಾಡಿ ಹೊಸ ಗಾಡಿ ಎರಡೂ ಓಡಿಸಿರೋದ್ರಿಂದ ನಮಗೆ ಕ್ಲಿಯರಾಗಿ ರೆಸ್ಟ್ರಿಕ್ಷನ್ಸ್ ಫೀಲ್ ಆಗಿಬಿಡುತ್ತೆ. ಎಸ್ಪೆಷಲಿ ನಾನು ಇವಾಗ RS-V4 ಎಲ್ಲ ಓಡಿಸಿದ್ದೀನಲ್ಲ, 2013 ಮಾಡಲು ಓಡಿಸಿದ್ದೀನಿ, 18 ಮಾಡಲು ಓಡಿಸಿದ್ದೀನಿ, 2023 ಮಾಡಲು ಓಡಿಸಿದ್ದೀನಿ ನಾನು. ಸೊ BS3, BS4, BS6 3 ಗಾಡಿನೂ ಓಡಿಸಿದ್ದೀನಿ. ಆ್ಯಂಡ್ BS3ಯಲ್ಲಿ ಕೊಡೋ ಥರ ರಾ ಫೀಲು ನಿಮ್ಗೆ ಯಾವ ಗಾಡಿನಲ್ಲೂ ಬರೋಲ್ಲ. ಯಾಕಂದರೆ ಅವೆಲ್ಲ ಫ್ಯಾಕ್ಟ್ರಿಲೇ ರೆಸ್ಟ್ರಿಕ್ಟೇ ಮಾಡಲ್ಲ. BS3 ಇಸ್ ಮಿನಿಮಲ್. ಸೊ ಅಂಥ ಗಾಡಿಗಳಿಗೆ ಬರೀ ಫ್ಯೂಯಲ್ ಮಾಡಿಬಿಟ್ರೆ ಸಾಕು. ನಾವು ಇಗ್ನಿಷನ್ ಟೈಮಿಂಗ್ ಟಚ್ ಮಾಡೋ ಅವಶ್ಯಕತೆನೇ ಇಲ್ಲ ಅದಕ್ಕೆ. ಅದು ಬೇಸಿಕಲಿ ಫ್ಯಾಕ್ಟ್ರಿಯಿಂದನೇ ಅನ್ರೆಸ್ಟ್ರಿಕ್ಟೆಡ್ ಅವೆಲ್ಲ BS3 ಗಾಡಿಗಳು. BS4ಅಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಆಯಿತು ಆಲ್ರೆಡಿ, ಬಟ್ ಸ್ವಲ್ಪ, ತುಂಬಾ ಇಲ್ಲ, ಸ್ವಲ್ಪ. ಬಟ್ BS6 ಫೇಸ್ 2 ಗಾಡಿಗಳಲ್ಲಿ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ. ಲೋ ಎಂಡು, ಮಿಡ್ಡು, ಟಾಪ್ ಎಂಡ್ ಎಸ್ಪೆಷಲಿ ಫುಲ್ಲು ಕಟ್ ಮಾಡಿಬಿಡ್ತಾರೆ. ಯಾಕಂದರೆ ಅವ್ರಿಗೆ ನಾಯ್ಸ್ ರೆಗ್ಯುಲೇಷನ್ನು ಮತ್ತು ಪೊಲ್ಯೂಷನ್. ಸೊ ಇದರಿಂದ ಟ್ಯೂನಿಂಗಲ್ಲೇ ಫುಲ್ಲು ECUನಲ್ಲೇ ಒಂಥರ ಹಿಂಡು ಬಿಡ್ತಾರೆ ಗಾಡಿದು ಫುಲ್ ಪೊಟೆನ್ಷಿಯಲ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡೋದೇ ಇಲ್ಲ. ಇಂಜಿನ್ನು ಫುಲ್ ಕೆಪಾಸಿಟಿಲಿ ಓಡೋದೇ ಇಲ್ಲ ಯಾವತ್ತು, ಆ ಥರ ಮಾಡಿರ್ತಾರೆ ಅವ್ರ ಟ್ಯೂನಿಂಗು. ಸೊ ಹಾಗಾಗಿ ECU ಫ್ಲ್ಯಾಶ್ ಮೇಕ್ ಸೆನ್ಸ್ ಫಾರ್ BS6 ಆ್ಯಂಡ್ BS6 ಫೇಸ್ 2 ಬೈಕ್ಸ್.
ಆರ್ ಕಾರ್ಸ್, ಇವನ್ ಕಾರ್ಸ್. ಸೊ ನಮ್ಮ BS3 BS4ಗೆಲ್ಲ ಫ್ಯೂಯಲ್ ಮಾಡಿದ್ರೆ ಸಾಕು, ಬೇಜಾನ್ ಆಗೋಯ್ತು. ಸೊ ದ್ಯಾಟ್ ವೇಸ್ ಯು ಆರ್ ಜಸ್ಟ್ ಕೀಪಿಂಗ್ ದ ಫ್ಯಾಕ್ಟ್ರಿ ಪ್ರಿಸಿಷನ್ ಆಸ್ ಇಟ್ ಈಸ್. ನಮ್ಮದು ಕ್ವಿಕ್ ಶಿಫ್ಟ್ರು ಬ್ಲಿಪ್ಪರ್ ಎಲ್ಲ ಏನಿದೆ ಅದೆಲ್ಲ ಏನು ಚೇಂಜ್ ಆಗಲ್ಲ, ಹಂಗೆ ಸ್ಮೂತಾಗೇ ಇರುತ್ತೆ. ಕವಾಸಕಿ ಸ್ಮೂತ್ನೆಸ್ ಏನಿದೆ, ಬಟ್ ಜಸ್ಟ್ ಫ್ಯೂಯಲ್ ಮಾತ್ರ ನಾವು ಕಂಟ್ರೋಲ್ ಮಾಡ್ತೀವಿ. ಫ್ಯೂಯಲ್ AFR ರೇಷಿಯೋ ಮಾತ್ರ ಇದು ಅಡ್ಯಾಪ್ಟ್ ಮಾಡುತ್ತೆ, ಸೆಲ್ಫ್ ಅಡ್ಯಾಪ್ಟಿಂಗ್. ಆ್ಯಕ್ಚುಲಿ ನಾನು ತರಿಸಿರೋದು ಇದು ರ್ಯಾಪಿಡ್ ಬೈಕ್ ಇವೋ. ಸೊ ನೀವು ಮ್ಯಾಪ್ ಏನು ಮಾಡಿಲ್ಲ ಅಂದ್ರೂ ಅದೇನೇ ಸೆಲ್ಫ್ ಅಡ್ಯಾಪ್ಟ್ ಆಗುತ್ತೆ. ಬಟ್ ಈ ಆಕ್ರಾದವರು ಈ ನಮ್ಮ ಎಕ್ಸಾಸ್ಟ್ಗೆ, ನಮ್ಮ ಗಾಡೀಲಿರೋ ಎಕ್ಸಾಸ್ಟ್ಗೆ ಅಂತಲೇ ಮ್ಯಾಪ್ ಮಾಡಿದ್ದಾರೆ. ಸೊ ಮ್ಯಾಪ್ನೇ ಹಾಕೋಣ ಡೈರೆಕ್ಟಾಗಿ. ಸೊ ಆ ಮ್ಯಾಪ್ ಮೇಲೂ ಅದು ಕರೆಕ್ಷನ್ಸ್ ಮಾಡ್ಕೊಳ್ಳುತ್ತೆ, ಸೆಲ್ಫ್ ಅಡ್ಯಾಪ್ಟಿವ್ ಫೀಚರ್. ಅದು PC6ಅಲ್ಲೂ ಇದೆ, ಪವರ್ ಕಮಾಂಡರಲ್ಲೂ ಬರುತ್ತೆ ಅದು ಸೆಲ್ಫ್ ಅಡ್ಯಾಪ್ಟಿವ್ ಫೀಚರು. ಈ ಟ್ಯೂನಿಂಗ್ ವರ್ಲ್ಡಲ್ಲಿ ತುಂಬ ಇದೆ ಡಾರ್ಲಿಂಗ್ಸ್. ಇದನ್ನು ಹೇಳ್ಕೊಂಡು ಕೂತ್ಕೊಂಡ್ರೆ ಒಂದು ದಿನ ಎಲ್ಲ ಬೇಕು ಆ್ಯಕ್ಚುಲಿ. ಅದರದ್ದು ಅಡ್ವಾಂಟೇಜ್ ಏನು, ಡಿಸಡ್ವಾಂಟೇಜ್ ಏನು, ಯಾವ್ದು ಹಾಕಿದ್ರೆ ಏನು ಕತೆ ಎಲ್ಲ ನಿಮ್ಗೆ ಹೇಳ್ಬೋದು. ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ, ತಲೆ ಏನಪ್ಪ ಇಷ್ಟೊಂದು ತಲೆಗೆ ಆಗ್ತವನೆ ಅಂತ ಅನ್ಕೊಂಡ್ಬಿಡ್ತಾರೆ ಜನ. ಆಮೇಲೆ ಬನ್ನಿ, ಈಗ ಕವಾಸಕಿಲೇ ಮಾಡಿಸ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಕವಾಸಕಿಲಿ ಥ್ರಾಟಲ್ ಸಿಂಕ್ರೊನೈಸೇಷನ್ನು ಮತ್ತು ಈ ರ್ಯಾಪಿಡ್ ಬೈಕ್ ಇವು ಎರಡು ಮಾಡಿಸ್ತಾ ಇದ್ದೀನಿ ಇವತ್ತು. ಸೊ ಯೂಶ್ವಲಿ ನೀವು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕಿದ್ರೆ ಥ್ರಾಟಲ್ ಸಿಂಕ್ರೊನೈಸ್ ಮಾಡಬೇಕು ನಮ್ಮ ಗಾಡೀಲಿ, ಎಸ್ಪೆಷಲಿ 10RR. ನಂದು ಹುಲಿಲೂ ಮಾಡಿಸಿದೆ, ನೀವು ನೋಡಿರ್ತೀರ. ಅದು ವೀಡಿಯೋ ಇನ್ನೂ ಇರಬೇಕು, ಇದೆ, ಎಲ್ಲ ವೀಡಿಯೋಸು ಇದೆ ಅದರದ್ದು. ಸೊ ಕವಾಸಕಿ ಶೋರೂಮಲ್ಲೇ ಫ್ಲೇಮ್ಸ್ ಬರ್ತಾ ಇರುತ್ತೆ ನೋಡಿ, ನಿಲ್ಲಿಸಿರ್ತೀವಿ ಪ್ಯಾಡಾಕ್ ಮೇಲೆ. ಸೊ ಅದು ಆ ವಿಡಿಯೋ. ಸೊ ಅದರಲ್ಲಿ ಥ್ರಾಟಲ್ ಸಿಂಕ್ರೊನೈಸೇಷನ್ ಮಾಡಿದ್ದು. ನಮ್ಮ ಹಳೆ ಹುಲಿಯಲ್ಲಿ ಇದು ಫ್ಯೂಯಲ್ ಮಾಡೇ ಇಲ್ಲ ನಾನು ಯಾವತ್ತು. ಆ್ಯರೋ ಎಕ್ಸಾಸ್ಟ್ ಇದ್ದಿದ್ದು ಅದರಲ್ಲಿ ಯಾವತ್ತೂ ನಾನು ಏನು ಟಚ್ಚೇ ಮಾಡಿಲ್ಲ. ಅದನ್ನು ECUನೂ ಟಚ್ ಮಾಡಿಲ್ಲ, ಅದಕ್ಕೆ ಫ್ಯೂಯಲ್ ಕಮಾಂಡರು ಹಾಕಿಲ್ಲ. ಬಟ್ ನನಗೆ ಯಾವಾಗಲೂ ಆಸೆ ಇತ್ತು ರ್ಯಾಪಿಡ್ ಬೈಕ್ ಇವು ಒಂದು ಸರಿ ಹಾಕ್ಸ್ಬೇಕು ಅಂತ. ಸೊ ಫೈನಲಿ ನಮ್ಮ ಈ ಹೊಸ ಹುಲಿಗೆ ಹಾಕ್ಸ್ತಾ ಇದ್ದೀನಿ. ಸೊ ಈ ತರಿಸೇ ಸುಮಾರು ಟೈಮ್ ಆಗೋಯ್ತು, ಒಂದು 3-4 ತಿಂಗಳಾಗೋಯ್ತು ನಾನು ತರಿಸಿ. ನೋಡಿ ಇವಾಗ ಇನ್ಸ್ಟಾಲ್ ಮಾಡಿಸ್ತಾ ಇದ್ದೀನಿ. ಒಂದೊಂದೇ ಮಾಡಿಸೋಣ ಅಂತ ನಾನು. ಯಾಕಂದರೆ ಇದನ್ನು ಮಂಜು ಅವ್ರ ಹತ್ರ ಮಾಡ್ಸೋಕ್ಕಾಗಲ್ಲ, ಅವ್ರ ಹತ್ರ ಡಯಾಗ್ನೋಸ್ಟಿಕ್ ಟೂಲ್ ಬರೋಲ್ಲ. ಕವಾಸಕಿಲಿ ಇದೆಯಲ್ಲ ಆ ಥರ ಟೂಲು. ಸೊ ಅವರು ಥ್ರಾಟಲ್ ಸಿಂಕ್ರೊನೈಸೇಷನ್ ಎಲ್ಲ ಮಾಡಲ್ಲ, ಅವರು ಎಲ್ಲ ಬೇರೆದೆಲ್ಲ ಮಾಡ್ತಾರೆ, ಸರ್ವೀಸು, ಥ್ರಾಟಲ್ ಮಾಡಿ ಕ್ಲೀನಿಂಗ್ ಎಲ್ಲನೂ ಮಾಡ್ತಾರೆ. ಬಟ್ ಈ ಸಿಂಕ್ರೊನೈಸೇಷನ್ನು ಇವೆಲ್ಲ ಮಾಡಲ್ಲ ಅವರು. ಸೊ ಯಾವ ಕೆಲಸನ ಎಲ್ಲಿ ಮಾಡಿಸ್ಬೇಕೋ ಅಲ್ಲೇ ಮಾಡಿಸ್ಬೇಕು. ಸೊ ಇದು ಬಂದು ಒನ್ ಟೈಮ್ ಸೆಟಪ್ ಅಷ್ಟೇ. ಒಂದು ಸತಿ ನೀವು ಇದನ್ನು ಫ್ಯೂಯಲ್ ಮಾಡ್ ಇನ್ಸ್ಟಾಲ್ ಮಾಡಿ ಅದಕ್ಕೆ ಮ್ಯಾಪ್ ಹಾಕಿ ಬಿಟ್ಬಿಟ್ರೆ ಮುಗೀತು. ನೀವೇನು ಲೈಫಲ್ಲಿ ಇನ್ನು ಟಚ್ ಮಾಡೋ ಅವಶ್ಯಕತೆನೇ ಇಲ್ಲ. ಅದೇ ಸೆಲ್ಫ್ ಅಡಾಪ್ಟ್ ಆಗ್ತಾ ಇರುತ್ತೆ. ಮೈನರ್ ಕರೆಕ್ಷನ್ಸು ಫ್ಯೂಯಲ್ ಪ್ರಕಾರ ಅದೇ ಚೇಂಜ್ ಮಾಡ್ಕೊತಾ ಇರುತ್ತೆ. ನೀವು ಆಲ್ಟಿಟ್ಯೂಡು, ಫ್ಯೂಯಲು, ಹ್ಯೂಮಿಡಿಟಿ, ಸೊ ವೆದರು, ಇದರಲ್ಲಿ 1000 ಫ್ಯಾಕ್ಟರ್ ಇರುತ್ತೆ ಆ್ಯಕ್ಚುಲಿ. ಸೊ ಎಲ್ಲದಕ್ಕೂ ಅದೇ ಸೆಟ್ಟಿಂಗ್ ಮಾಡ್ಕೊತಾ ಇರುತ್ತೆ, ಲೈಟ್ ಕರೆಕ್ಷನ್ಸು ಮ್ಯಾಪ್ನ. ಸೊ ಒಂದು ಸತಿ ಮಾಡಿಬಿಟ್ಬಿಟ್ರೆ ಮುಗೀತು, ಇಟ್ ವಿಲ್ ಸ್ಟೇ ಆನ್ ದ ಬೈಕ್ ಫಾರ್ ಎವರ್. ಸೊ ನಂದು GSXR ಅಲ್ಲಿ ಇತ್ತಲ್ಲ, ಲಿಯೋ ವಿನ್ಶೆ ಫುಲ್ ಸಿಸ್ಟಮ್ ಇದ್ದಿದ್ದು ಅದರಲ್ಲಿ. ಆ್ಯಂಡ್ ಬಜಾಜ್ ZF-i ಏನಿತ್ತು ಗೊತ್ತಾ ಡಾರ್ಲಿಂಗ್ ಸೆಟಪ್. ಅದು ಹೆಂಗಿತ್ತಂದರೆ ಮಗನ್ ಇವಾಗಿರೋ ಮಾಡರ್ನ್ ಬೈಕ್ಸ್ನೆಲ್ಲ ತಿಂದಾಕದು. ಅದು 2013 ಮಾಡಲ್ಲು, 18 ಮಾಡಲ್ ಬೈಕ್ಸ್ನೆಲ್ಲ ತಿಂದಾಕದು. ಅಷ್ಟು ಚೆನ್ನಾಗಿತ್ತು ಅದು GSXR. ಅದು ಲಾಂಗ್ ಸ್ಟ್ರೋಕ್ ಇಂಜಿನ್ ಆಯಿತಾ. ಸೊ ಅದರಲ್ಲಿ ನಿಮಗೆ ಟಾರ್ಕ್ 117 Nm ಬರುತ್ತೆ. ಎಲ್ಲ ಲೀಟರ್ ಕ್ಲಾಸ್ಗೂ 113 Nm ಬರೋದು ಟಾರ್ಕು, ಅದರಲ್ಲಿ 117. ಸೊ ಅದು ಮತ್ತು RSV4 ಜಾಸ್ತಿ ಟಾರ್ಕ್ ಮಾಡ್ತಾ ಇದ್ದಿದ್ದು ಆ ಟೈಮಲ್ಲಿ. ಡುಕಾಟಿನೂ ಇತ್ತು, ಬಟ್ ಆ ಟೈಮ್ಗೆ 2013ಗೆ ಇನ್ನೂ V4 ಎಲ್ಲ ಇದ್ದಿದ್ದಿಲ್ಲ. ಬರೀ ಅವ್ರದ್ದು ಡುಕಾಟಿ ಅವ್ರದ್ದೆಲ್ಲ L-twin ಅಷ್ಟೇ ಇದ್ದಿದ್ದು ಆ ಟೈಮ್ಗೆ. ಆ್ಯಂಡ್ ಇಟ್ ವಾಸ್ ಲೈಕ್ ಕ್ರೇಜಿ ಗುರು. GSXR ಒಂಥರ ಅದು ಹೆಂಗೆ ಅಂದರೆ ಆ ಗಾಡಿ ಕಂಫರ್ಟು ಸೂಪರು, ಪರ್ಫಾರ್ಮೆನ್ಸು ಸೂಪರು, ಹ್ಯಾಂಡ್ಲಿಂಗು ಎಲ್ಲನೂ. ಗಾಡಿ ನೋಡೋಕ್ಕೂ ಅಷ್ಟೇ ಗೋಲ್ಡ್ ಕ್ಲಾಸ್ ಥರ ಕಾಣಿಸೋದು, ಸಖತ್ತಾಗಿತ್ತು. 13, 14, 16 ಮಾಡಲ್ವರೆಗೂ GSXR ಕಿಂಗು, ಸೂಪರ್ ಆಗಿತ್ತು. 16 ಮಾಡಲ್ಗೆ ಆ್ಯಕ್ಚುಲಿ ABS ಕೂಡ ಬಂತು. ಸೊ ಆ ಗಾಡಿ ಯಾರನ್ನ ಇಟ್ಕೊಂಡಿದ್ರೆ ಮಗನ್ ಅವೆಲ್ಲ ಲೈಫ್ ಟೈಮ್ ಕೀಪರ್ಸ್ ಅಂದ್ಕೊಳ್ಳಿ. ಸೊ ಅದು ಬೆಂಕಿ ಗಾಡಿಗಳು. ಆಮೇಲೆ 17 ಮಾಡಲ್ಗೆ ಹೊಸ ಜನ್ರೇಷನ್ GSXR ಬಂತು, ಲತ್ತೆ ಫ್ಲಾಪ್, ನೋಡೋಕ್ಕೂ ಚೆನ್ನಾಗಿಲ್ಲ. ಟ್ಯಾಕೋ ಗೀಕೋ ಎಲ್ಲ ಆಯ್ಸ್ಬಿಟ್ಟ. ಸೊ ನಮ್ಮ ಗಾಡೀಲೆಲ್ಲ ಆ್ಯನಲಾಗ್ ಟ್ಯಾಕೋ ಇದ್ದಿದ್ದು. ಏನಿತ್ತು ಗೊತ್ತಾಗಲಿಂಗ್ಸ್, ಗಾಡಿ ಮಾತ್ರ ಬೊಂಬಾಟ್ ಗಾಡಿ. ಅದು ಇವತ್ತು ಕೊಟ್ಟರು ನಾನು ವಾಪಸ್ ತೊಗೋತೀನಿ. ಬಟ್ ಏನಂದರೆ ಓಡ್ಸೋಕ್ಕಲ್ಲ, ಇಟ್ಕೊಳ್ಳೋಕ್ಕೆ. ಅಷ್ಟು ಚೆನ್ನಾಗಿದೆ ಗಾಡಿ ಅದು. ನನ್ನ ಗಾಡಿಯಲ್ಲಿ ABS ಇದ್ದಿದ್ದಿಲ್ಲ. ಸೊ 16 ಮಾಡಲ್ ಏನಾನ ಇದ್ಬಿಟ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. BS3 ಬೇರೆ, ಅದು ಹೆವಿ ರಾ. ಜಸ್ಟ್ ಫ್ಯೂಯಲ್ ಕಮಾಂಡ್ ಹಾಕಿ ಬಿಟ್ಬಿಟ್ರೆ ಸಾಕು, ನಿಮ್ಗೆ ಫ್ಲ್ಯಾಶ್ ಮಾಡೋ ಅವಶ್ಯಕತೆನೇ ಬರಲ್ಲ ಅದಕ್ಕೆ. ಸೊ ನಂದು ಇಂಗ್ಲೀಷ್ ಚಾನಲಲ್ಲಿ ಇದೆ ನೋಡಿ, ಅದ್ರ ವೀಡಿಯೋಸ್ ಎಲ್ಲ ಸ್ಪ್ರಿಂಟೆಲ್ಲ ಅದ್ರದ್ದೆಲ್ಲ ಫುಲ್ ಇದೆ. ಸೊ ಯಾರು GSXR ಎಲ್ಲ ನೋಡೋಕೆ ಇಷ್ಟಪಡ್ತೀರಾ, ನಂದು ಇಂಗ್ಲೀಷ್ ಚಾನಲ್ DV ಅನ್ಫಿಲ್ಟರ್ಡಲ್ಲಿ ನೋಡ್ರಿ, ಹಳೆಯ ವೀಡಿಯೋಸು. ಅದ್ರದ್ದು ಫುಲ್ ಎಲ್ಲ ವೀಡಿಯೋಸು ಇದೆ, ಯಾವುದೂ ಎತ್ತಿಲ್ಲ. ಬನ್ನಿ ಲೆಟ್ಸ್ ಗೋ. ಸ್ವಲ್ಪ ಸಮಯದ ನಂತರ. ಸೊ ಡಾರ್ಲಿಂಗ್ಸ್, ರೈಟ್ ನಾವು ಇನ್ ಕವಾಸಕಿ ಸರ್ವಿಸ್ ಆ್ಯಂಡ್ ದ ವರ್ಕ್ ಹ್ಯಾಸ್ ಸ್ಟಾರ್ಟೆಡ್. ನೋಡ್ತಾ ಇರ್ಬೋದು, ನಾನು ತಂದಿದ್ದ ವೈರಿಂಗ್ ಹಾರ್ನೆಸ್ ಫುಲ್ಲು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಸೊ ಇದೇ ನಮ್ಮ ECUದು ವೈರಿಂಗ್ ಹಾರ್ನೆಸ್. ಸೊ ನಾವು ಗಾಡಿ ECU ಮುಟ್ಟಲ್ಲ, ಇಟ್ಸ್ ಅ ಪಿಗ್ಗಿ ಬ್ಯಾಕ್ ECU. ಪಿಗ್ಗಿ ಬ್ಯಾಕ್ ಅಂದರೆ ECU ಮೇಲೆ ECU ಕೂತ್ಕೊಳ್ಳುತ್ತೆ. ಸೊ ಇದು ಪಿಗ್ಗಿ ಬ್ಯಾಕ್ ECU.
ಸೊ ನಮ್ಮ ಗಾಡೀಲಿರೋ ಇ ಸಿ ಯುಗೆ ಇದು ಎಕ್ಸ್ಟೆಂಡೆಡ್ ಸಪೋರ್ಟ್ ಥರ. ಓನ್ಲಿ ಫ್ಯೂಯಲ್ ಕಂಟ್ರೋಲ್ನ ಮಾತ್ರ ಇದು ಮ್ಯಾನೇಜ್ ಮಾಡುತ್ತೆ. ಎಷ್ಟು ಫ್ಯೂಯಲ್ ಕಳಿಸ್ಬೇಕು, AFR ಸೆಟ್ ಮಾಡೋದು, ಅಡ್ಯಾಪ್ಟ್ ಮಾಡೋದು, ಆಕ್ಸಿಜನ್ ಸೆನ್ಸರ್ಸು, ಫ್ಯೂಯಲ್ ಇಂಜೆಕ್ಷನ್ದು ಪಿನ್ಸು ಎಲ್ಲನೂ ಇದು ಕನೆಕ್ಟ್ ಆಗುತ್ತೆ. ಸೊ ಅದರದ್ದೇ ಅದು ವೈರಿಂಗ್ ಹಾರ್ನೆಸ್, ಇಂಜೆಕ್ಟರ್ಸು ಎಲ್ಲದಕ್ಕೂ ಅದು ಹೋಗುತ್ತೆ. ಸೊ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದಿಸ್ ವಿಲ್ ಟೇಕ್ ಅಬೌಟ್ ನಿಮಗೆ 2 to 3 hours ಹಿಡಿಯುತ್ತೆ ವರ್ಕು. ಆ್ಯಂಡ್ ಇದೆಲ್ಲ ಮಾಡಿದ್ಮೇಲೆ ಟೋಟಲ್ ಸಿಂಕ್ರೊನೈಸೇಷನ್ ಎಲ್ಲ ಮಾಡಿ ಮ್ಯಾಪ್ ಲಾಸ್ಟಲ್ಲಿ ಹಾಕೋದು. ಸೊ ಲ್ಯಾಪ್ಟಾಪ್ ಕೂಡ ತಂದಿದ್ದೀನಿ, ಮ್ಯಾಪ್ ಕೂಡ ಎಲ್ಲ ಸೆಟ್ ಮಾಡಿದ್ದೀನಿ ಆಲ್ರೆಡಿ. ಅಂದರೆ ಲ್ಯಾಪ್ಟಾಪ್ ಸಾಫ್ಟ್ವೇರಲ್ಲಿ ಅವ್ರದ್ದೇ ಸಾಫ್ಟ್ವೇರ್ ಬರುತ್ತೆ ರ್ಯಾಪಿಡ್ ಬೈಕ್ ಇರೋದು. ಸೊ ಇದನ್ನು ನನ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಬೋದು. ಇದೇ USB ಕೇಬಲ್. ಸೊ ನಾನು ಮುಂದೆ ಯಾವುದೇ ಎಕ್ಸಾಸ್ಟ್ ಏನಾದರೂ ಚೇಂಜ್ ಮಾಡಿದ್ರು ನಾನು ಮ್ಯಾಪ್ನ ರೀಪ್ರೋಗ್ರಾಮ್ ಮಾಡ್ಬೋದು. ಅಂದರೆ ಹೊಸ ಎಕ್ಸಾಸ್ಟಿಗೆ ಅಡಾಪ್ಟ್ ಮಾಡ್ಬೋದು, ಟ್ಯೂನ್ ಮಾಡಿಸ್ಬೋದು. ಸೊ ಈಗ ನಾವು ಹಾಕೋದು ಆಕ್ರಾಪೋವಿಚ್ಗೆ ಅಂತಲೇ ಮಾಡಿರೋ ಮ್ಯಾಪ್, ಈ ಎಕ್ಸಾಸ್ಟ್ಗೆ ಅಂತಲೇ ಮಾಡಿರೋ ಮ್ಯಾಪು. ಅದು ವೆಬ್ಸೈಟಲ್ಲೇ ಸಿಗುತ್ತೆ, ರ್ಯಾಪಿಡ್ ಬೈಕ್ ಇರೋ ವೆಬ್ಸೈಟಲ್ಲೇ. ಆಲ್ರೆಡಿ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ. ಸೊ ನೋಡಿ, ಇದೇ ಥ್ರಾಟಲ್ ಬಾಡಿ. ಸೊ ಥ್ರಾಟಲ್ ಬಾಡಿನ ಸಿಂಕ್ರನೈಸ್ ಮಾಡಿ ಅದೇ ನನ್ನ ಕೆಲಸ ಆಯ್ತು ಗುರು. ಇದು ನೋಡಿ, ಇದು ರ್ಯಾಪಿಡ್ ಬೈಕ್ ಇವು. ಈ ಪಿನ್ನು ECUಗೆ ಹೋಗುತ್ತೆ. 3-4 bikes only. After again people go to for command. I got that software that time, but other one is gone. You don't see? You are planning first day. Okay. Third day, actually third day. ನ್ಯೂಟ್ರಲ್. ಸೊ ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಚೆಕ್ ಮಾಡ್ತಾ ಇದ್ದೀವಿ ಈಗ. ಸೊ ರ್ಯಾಪಿಡ್ ಬೈಕ್ ಇರೋದು ಮಾಡ್ಯೂಲ್ ಇಲ್ಲಿ ಕೂತ್ಕೊಳ್ಳುತ್ತೆ. ನಾವು ಹೆಂಗಿದ್ರು ಸರ್ವೋ ಬಾಡಿ ಎತ್ತಿದ್ದೀವಲ್ಲ, ಸೊ ಇಲ್ಲಿ ಸ್ಪೇಸ್ ಇತ್ತು. ಸೊ ಇವಾಗ ಅದಕ್ಕೆ ಯೂಸ್ ಆಯಿತು. ಹಾಯ್, ಆರಾಮ್ ಬ್ರೋ. ನೀವು ಮುಂದೆ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೇಮ್ ಇಯರ್. ಥ್ಯಾಂಕ್ ಯು. ಎಲ್ಲಿರೋದು? ಕವಾಸಕಿ ಸರ್ವಿಸ್ ಬಂದಿದೆ, ಹೋಗ್ತಾ ಇದ್ದೀನಿ ಈಗ ವಾಪಸ್ಸು. ಹಾಂ, ಹುಷಾರು. ಓಕೆ. ಸೊ ನಮ್ಮ ಡಾರ್ಲಿಂಗ್ಸ್ಗೊಂದು ರಿಕ್ವೆಸ್ಟು, ದಯವಿಟ್ಟು ನಾನು ರೋಡಲ್ಲಿ ಸಿಕ್ಕಿದ್ರೆ ಆದಷ್ಟು ಡಿಸ್ಟ್ರ್ಯಾಕ್ಟ್ ಆಗಬೇಡಿ. ನೀವು ನನ್ನ ನೋಡಿಕೊಂಡು ತಿರ್ಗಾ ರೋಡಲ್ಲಿ ಏನು ಮಾಡ್ತಾಯಿದ್ದೀರಾ ಅಂತಲೇ ಮರ್ತೋಗ್ಬಿಡ್ತೀರ. ತುಂಬ ಜನ ಹಂಗೆ ಮಾಡ್ತಾರೆ ಆ್ಯಕ್ಚುಲಿ. ಗಾಡಿ ನೋಡ್ಕೊಂಡು ನನ್ನ ನೋಡಿಕೊಂಡು ಮುಂದೆನೇ ನೋಡೋದು ಮರ್ತೋಗ್ಬಿಡ್ತಾರೆ ಒಂದು ಸೆಕೆಂಡ್ಗೆ. ದಯವಿಟ್ಟು ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ. ಒಂದೇ ಒಂದು ಸೆಕೆಂಡ್ ಯಾಮಾರಿದ್ರೆ ನೀವು ಇಟ್ ಕ್ಯಾನ್ ಟರ್ನ್ ಫೇಟಲ್. ದಯವಿಟ್ಟು ನಾನು ಕಾಣಿಸಿದ್ರು ನೋಡಿ, ಎಲ್ಲ ನಾನು ನಿಂತಿದ್ರೆ ಮಾಡಿದರೆ ಬೇರೆ ಥರ. ಈ ಥರ ಮೂವಿಂಗಲ್ಲಿದ್ದಾಗ, ಗಾಡೀಲಿದ್ದಾಗ, ರೋಡ್ ಮೇಲಿದ್ದಾಗ ತುಂಬ ಕೇರ್ಫುಲ್ ಆಗಿರಿ. ನೀವು ನಾನು ನಿಂತಾಗ ಬೇಕಾದ್ರೆ ಯಾವಾಗ ಮಾತಾಡಿಸ್ಬೋದು, ಅರ್ಜೆನ್ಸಿ ಏನಿಲ್ಲ. ನಾನೇನು ಇಲ್ಲೇ ಇರ್ತೀನಿ, ಬೆಂಗಳೂರಲ್ಲೇ ಇರ್ತೀನಿ, ಎಲ್ಲೂ ಓಡೋಗಲ್ಲ. ದಯವಿಟ್ಟು ಫಸ್ಟ್ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ. ನಮ್ಮ ಮನೊಬ್ಬರು ಹೇಳಿದ್ರು TSTನೂ ಬಂದುಬಿಟ್ಟಿದೆ ಆಲ್ರೆಡಿ, ಬನ್ನಿ ಬ್ರೋ ಇನ್ಸ್ಟಾಲ್ ಮಾಡ್ಕೊಂಡು ಹೋಗ್ಬಿಡಿ ಹಂಗೆ ಅಂತ ಅಂದರು. ಅದೂ ಇಲ್ಲೇ ಪಕ್ಕದಲ್ಲೇ ಇರೋದು. ಸೊ TST ಇಂಡಸ್ಟ್ರೀಸ್, ಅದೇ ಇಂಟಿಗ್ರೇಟೆಡ್ ಟೇಲ್ ಲೈಟು ಲಾಸ್ಟ್ ಟೈಮ್ ಮಿಸ್ ಆಗಿತ್ತು, ಇವತ್ತು ಹಾಕ್ಸ್ತೀವಿ.
ರೆಡಿ ಇದೆ, ಅವ್ರ ಶಾಪಲ್ಲೇ ರೆಡಿ ಇದೆ. ಸೊ ನಮ್ಮ 10RRದು ಇನ್ನೇನು ಬಾಕಿ ಕೆಲಸ ಏನಿಲ್ಲ, ಇನ್ನು ಜಸ್ಟ್ ಸರ್ವಿಸ್ ಮಾಡಿಸ್ಕೊಳ್ಳೋದು, ಓಡಿಸೋದು ಅಷ್ಟೇ ಇರೋದು, ಬೇರೆ ಏನಿಲ್ಲ. ಅದಕ್ಕೆ ತಂದಿದ್ದಿದ್ದು ಪಾರ್ಟ್ಸ್ ಅಷ್ಟೂ ಇನ್ಸ್ಟಾಲ್ ಮಾಡಿಸ್ಬಿಟ್ಟೆ ಇವಾಗ. ಅದೇ ಇವಾಗ ಈ ಫ್ಯೂಯಲ್ ಮೋಡ್ ಹಾಕಿದ್ಮೇಲೆ ಹೆಂಗಿದೆ ರೆಸ್ಪಾನ್ಸ್ ಅಂತ ಅದು ಹೇಳ್ತೀನಿ ನಿಮಗೆ, ಒಂದು ರೈಡ್ ಮಾಡ್ಬಿಟ್ಟು ಹೇಳ್ತೀನಿ. So Darlings, finally back at Moto King, and this time TST Industries. We've got it. Last time miss हो गया था, हो चुका था. ಈ ಸತಿ ಮಿಸ್ಸೇ ಇಲ್ಲ. ಸೊ ನೋಡಿ, ಇದು ಸ್ಮೋಕ್ಡು. ಸೊ ಇದರಲ್ಲಿ ಬೇರೆ ಬೇರೆ ಥರ ಪ್ಯಾಟರ್ನ್ ಎಲ್ಲ ಬರುತ್ತೆ, ತೋರಿಸ್ತೀನಿ ತಡ್ರಿ. ಇಂಟಿಗ್ರೇಟೆಡ್ ಇದು, ಫುಲ್ ಬ್ಲ್ಯಾಕ್ ಕಲರ್ ಐತೆ ಗುರು ಇದು. ಸೊ ನಮ್ಮ ಸ್ಟಾಕ್ದು ರೆಡ್ ಕಲರ್ ಬರುತ್ತೆ, ಇದು ನೋಡಿ ಫುಲ್ ಬ್ಲ್ಯಾಕ್ ಇದೆ, ಬ್ಲ್ಯಾಕ್. Calling the TST tail light on the 10RR. This bike is just limited to 8 in India, so we have got the special one for us. वाह, क्रेजी. भाई ब्रेक टैप करो, ब्रेक. वाओ, oh every time it will blink, huh? You have modes here. This is for indicators. This is bright bro, crazy. Brake maro brake. ವಾವ್, ಸಖತ್ ಬ್ರೈಟ್ ಆಗಿದೆ ಗುರು ಇದು. ಸೊ ಲಾಸ್ಟ್ ಟೈಮ್ ಯಾವುದೋ ಲೋಕಲ್ ಇತ್ತು ನಂದು. ಐ ಹ್ಯಾಡ್ ಅ ಪ್ರೀವಿಯಸ್ ಒನ್ ಮೋರ್ 10RR ಐ ಹ್ಯಾಡ್ 4 years ಬ್ಯಾಕ್. ಇನ್ ದ್ಯಾಟ್ ದರ್ ವಾಸ್ ಸಮ್ ಲೋಕಲ್ ಯೂನಿಟ್ ದಟ್ ವಾಸ್ ನಾಟ್ ಬ್ರೈಟ್ ಅಟ್ ಆಲ್. ದಿಸ್ ಈಸ್ ಕ್ರೇಜಿ ಬ್ರೈಟ್ ಬ್ರೋ. TST, ನೈಸ್. Oh, it will stay blinking. No, you have 3 modes in this. Yeah, I know. Dalo dusra one. ಇದು ಬ್ಲಿಂಕಿಂಗಲ್ಲೇ ಇರುತ್ತೆ. ಹಾಂ, Okay. oh this is slow blink. Keep it to blinking only bro, crazy it is. 5 blinks and stop. Continuous blinking. हाँ हाँ, yeah, this I'll keep. Crazy. वो भी fast run होगा. ಇಲ್ಲ ಸಾಕು ಸಾಕು, इंडिकेटर इज परफेक्ट. ಇಲ್ಲ ಅದರಲ್ಲಿ 3 modes ಇದೆ. हज़ार्ड नहीं है इसमें, हज़ार्ड नहीं है. 1 सेकंड, एक में ही रखो. छोड़ के वापस. ಹಬ್ಬ ಸ್ವಾಮಿ, ಸಮಯ ಆಗಿದೆ 7 ಗಂಟೆ. ಇಟ್ ವಾಸ್ ಅ ವೆರಿ ಬಿಗ್ ಲಾಂಗ್ ಡೇ ಫಾರ್ ಮೀ. ಎಲ್ಲ ಕೆಲಸ ಆಯಿತು ಗುರು. ಸೊ ನೋಡಿ, ನಮ್ಮ ಮೋಟೋ ವ್ಲಾಗರ್ಸ್ದು ಲೈಫು ಹಿಂಗೆ. ಏನೋ ಒಂದು ಗಾಡೀಲಿ ಕೆಲಸ ಅಥವಾ ಇನ್ನೇನೋ ಮಾಡಿಸು, ಅದೇನೋ ತೆಗ್ಸು, ಇಲ್ಲ ಹಾಕ್ಸು, ಹಾಕ್ಸಿರೋದಕ್ಕೆ ಒಂದು ಸರಿ ಮಾಡಿಸು, ಏನೋ ಒಂದು ನಡೀತಾನೇ ಇರತ್ತೆ ಗುರು. ಸೊ ಅದೇ ನಾನು ಆಲ್ರೆಡಿ ಹೇಳಿದ್ದೀನಿ ಕೂಡ ಪಾಡ್ಕಾಸ್ಟಲ್ಲಿ, ನಮ್ಮ ಶ್ರವಣ್ ಬ್ರೋ ಅವ್ರದ್ದು. ನಮಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ, ಖರ್ಚು ಜಾಸ್ತಿ ಮೋಟೋ ವ್ಲಾಗರ್ಸ್ಗೆ. ಸೊ ಇದರಲ್ಲಿ ಬರೋ ಆದಾಯಕ್ಕಿಂತ ನಾವು ಜಾಸ್ತಿ ಖರ್ಚೇ, ಬರೋದೆಲ್ಲ ಆಲ್ಮೋಸ್ಟ್ ಎಲ್ಲನೂ ಒಟ್ಟಾಗುತ್ತೆ ಅಂದ್ಕೊಳ್ಳಿ ಅಲ್ಲಿಗೆ. ಸೊ ಕೈಗೆ ಮಿಕ್ಕೋದು ಏನೋ ಚಿಲ್ಲರೆ ಪಲ್ರೆ ಕಾಸು ಅಷ್ಟೇ. ಅಂದರೆ ನಾನು ವ್ಲಾಗ್ಸಲ್ಲಿ ಬರೋ ದುಡ್ಡು ಹೇಳ್ತಾ ಇರೋದು, ಆ್ಯಡ್ ರೆವೆನ್ಯೂಲಿ ಬರೋ ದುಡ್ಡು. ಇದು ಬಿಟ್ಟು ನಮ್ಮ ಕೈಗೆ ಉಳ್ಕೊಳ್ಳೋದು ಅಂದರೆ ಪ್ರಮೋಷನ್ದು ಮಾತ್ರನೇ. ಬೇರೆ ಯೂಟ್ಯೂಬಲ್ಲಿ ಬರೋದೆಲ್ಲ ನಮ್ಮ ಕೈಯಲ್ಲಿ ಏನೂ ಉಳಿಯೋಲ್ಲ, ಎಲ್ಲ ಬಂದಿದ್ದೆಲ್ಲ ಹಂಗಂಗೆ. ಇವಾಗ ನೋಡಿ ಡೀಸಲ್ಲು, ಇದಕ್ಕೆ ಎಷ್ಟು ಖರ್ಚು ಇವತ್ತು ಬಿಟ್ಟರೆ ಆಲ್ ಗುಡ್ ಗುರು. ಥ್ಯಾಂಕ್ ಯು ಫಾರ್ ಆಲ್ ದ ಲವ್. ಎಷ್ಟೇ ಕಷ್ಟ ಆಗಲಿ, ಏನೇ ಖರ್ಚಾಗಲಿ, ನಮ್ಮ ಮೋಟೋ ವ್ಲಾಗರ್ಸ್ದು ಇಷ್ಟೇ, ದುನಿಯಾನೇ ಹಿಂಗೆ ನಮ್ಮದು. ಮೋಟೋ ವ್ಲಾಗ್, ಆಟೋಮೋಟಿವ್ ಇಸ್ ಅ ವೆರಿ ವೆರಿ ಕಾಸ್ಟ್ಲಿ ಆ್ಯಂಡ್ ಎಕ್ಸ್ಪೆನ್ಸಿವ್ ಸ್ಪೋರ್ಟ್. ಓಕೆ ಡಾರ್ಲಿಂಗ್, ಸಿಗೋಣ ಮುಂದಿನ ವೀಡಿಯೋನಲ್ಲಿ. ನೀವೆಲ್ಲ ನೋಡ್ತಾ ಇರಿ DV in ಕನ್ನಡ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗ್ತೀನಿ ಸೂನ್. ಟಾಡಾ, ಬಾಯ್.